If you are confused about which college to choose for your PUC education, Jnanasudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with PU theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facilities available for all the students. The right of choice is reserved to you. You can choose the stream that you want. So, hurry up, reserve your seats. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ನಂದಿನಿ. ಮೊದಲಿಗೆ ಮುಖ್ಯಾಂಶಗಳು. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಪೂಜಾ ಕಾರ್ಯಕ್ರಮದ ಮಧ್ವಾಚಾರ್ಯರಿಂದ ನೆರವೇರಿತು. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಾಲಯದ ಪೂಜಾ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರಿಗೆ ಲಕ್ಷ್ಮೀ ಸತ್ಯನಾರಾಯಣ ಟ್ರಸ್ಟ್ ವತಿಯಿಂದ ಸನ್ಮಾನ. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಪ್ರವಚನ, ದೀಪೋತ್ಸವ, ಮಹಾಮಂಗಳಾರತಿ ಹಾಗೂ ಭಜನಾದಿ ಕಾರ್ಯಕ್ರಮಗಳು. ಯದ್ಲಾಪುರಣ ಅಯಸ್ಪುರದಲ್ಲಿ ಶ್ರೀ ರೇವಣಸಿದ್ದೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ರುದ್ರಾಭಿಷೇಕ, ಹೋಮ ಹವನ, ಬಿಲ್ವಾರ್ಚನೆ ಕಾರ್ಯಕ್ರಮ. ಚಿಟ್ಟಾ ಗ್ರಾಮದಲ್ಲಿ ಶ್ರೀ ಅಶ್ವರೋಢ ಬಸವೇಶ್ವರ ಮೂರ್ತಿಯ ಅನಾವರಣ. ಸುದ್ದಿಯ ವಿವರ. ಬೀದರ್ನ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದ ಉದ್ಘಾಟನೆ ಹಾಗೂ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಶ್ರೀ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮನ್ ಉತ್ತರಾಧೀಶ್ವರ 1008 ಸತ್ಯತೀರ್ಥ ಸ್ವಾಮೀಜಿ ಇವರ ಘನಾಧ್ಯಕ್ಷತೆಯಲ್ಲಿ ಹಾಗೂ ಕರಕಮಲದಿಂದ ನೆರವೇರಿತು. ಬೀದರ್ನ ರಾಂಪುರೆ ಕಾಲೋನಿಯಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ದಿನಾಂಕ 2 ರಿಂದ 8ರವರೆಗೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದರು. ದಿನಾಂಕ 8ರಂದು 1008 ಪೂರ್ಣ ಕುಂಭಗಳೊಂದಿಗೆ ಮಹಿಳೆಯರು, ಟ್ರಸ್ಟಿಗಳು, ವಿವಿಧ ಗಣ್ಯರು ಮೆರವಣಿಗೆಯನ್ನು ಸಿದ್ಧಾರೂಢ ಮಠದಿಂದ ರಾಂಪುರೆ ಕಾಲೋನಿಯಲ್ಲಿರುವ ಗೋಶಾಲೆಯವರೆಗೆ ಕುಣಿದು ಕುಪ್ಪಳಿಸುವುದರ ಮೂಲಕ, ಬಾಜಾ ಭಜಂತ್ರಿ ಮೂಲಕ ಸಡಗರ ಸಂಭ್ರಮದಿಂದ ಶೋಭಾಯಾತ್ರೆಯು ನೆರವೇರಿತು. ದಿನಾಂಕ 4 ರಿಂದ 7ರವರೆಗೆ ಮುಂಜಾನೆ ಸುಪ್ರಭಾತ, ಶಾಂತಿಪಾಠ, ಮಹಾಸಂಕಲ್ಪ, ಅವಾಹಿತ ದೇವತಾ ಪೂಜಾ, ಜಲಾದಿವಾಸ, ಪಯಾದಿವಾಸ, ಪುಷ್ಪಾದಿವಾಸ, ಶಯಾದಿವಾಸ, ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಬ್ರಾಹ್ಮಣ ಪಂಡಿತರ ನೇತೃತ್ವದಲ್ಲಿ ನಡೆಯಿತು. ಅಲ್ಲದೆ ಸಂಜೆ ಪ್ರವಚನ, ದೀಪೋತ್ಸವ, ಮಹಾಮಂಗಳಾರತಿ ಹಾಗೂ ಭಜನಾದಿ ಕಾರ್ಯಕ್ರಮಗಳು ನಡೆದವು. ದಿನಾಂಕ 8ರಂದು ಶ್ರೀ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಾಧೀಶ್ವರ ಶ್ರೀಮದ್ ಉತ್ತರ ಮಠಾಧೀಶ್ವರ ಶ್ರೀ 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 1008 ಸತ್ಯಾತ್ಮತೀರ್ಥ ಸ್ವಾಮೀಜಿಯವರ ಘನಾಧ್ಯಕ್ಷತೆಯಲ್ಲಿ ಸುಪ್ರಭಾತ, ಅವಾಹಿತ ದೇವತಾ ಪೂಜಾ, ಸಹಸ್ರ ಪೂರ್ಣ ಕುಂಭಾಭಿಷೇಕ, ಪ್ರತಿಷ್ಠಾಹವನ, ಮಹಾಪೂರ್ಣಾಹುತಿ, ಮೂಲ ರಾಮದೇವರ ಪೂಜೆ, ಮೂರ್ತಿ ಪ್ರತಿಷ್ಠಾಪನೆ, ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಎಲ್ಲ ಪೂಜಾ ಕಾರ್ಯಕ್ರಮಗಳು ಇವರ ಕರಕಮಲದಿಂದ ಶಾಸ್ತ್ರೋಕ್ತವಾಗಿ ನೆರವೇರಿತು. ಅಲ್ಲದೆ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ, ಹಣ್ಣಿನ ವ್ಯವಸ್ಥೆ ಮಾಡಲಾಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಮಹಿಳೆಯರು, ಗಣ್ಯರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾದರು. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಪ್ರಭಾಕರ್ ರಾಮಯ್ಯ ಮೈಲಾಪುರೆ, ಕಾರ್ಯದರ್ಶಿ ನರಸಿಂಹ ದೀಕ್ಷಿತ್, ಟ್ರಸ್ಟಿ ರವೀಂದ್ರ ಸ್ವಾಮಿ, ಮಾರುತಿರಾವ್ ಪಂಚಬಾಯಿ, ಹಣಮಯ್ಯ ಅರ್ಥಂ, ರಾಜಶೇಖರ್ ಗಾದಾ, ಮಹೇಶ್ ದಯಾಲಾಲ್ ಪಟೇಲ್, ವಸಂತ್ ಪಟೇಲ್, ಜಗದೀಶ್ ಹೇಡಾ, ಜಾಧವ್ ಪಟೇಲ್, ನಾರಾಯಣ್ ರಾವ್ ಅರ್ಥಂ, ಲಾಲ್ಜಿ ಪಟೇಲ್ ಸೇರಿದಂತೆ ಮಹಿಳೆಯರು, ಮಕ್ಕಳು ಹಾಗೂ ಸಾವಿರಾರು ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ತಾಲೂಕಿನಲ್ಲಿ ಇವತ್ತು ಎಲ್ಲ ಕಡೆಗೆ ದೇವರು ವ್ಯಾಪ್ತನಾಗಿದ್ದಾನೆ. ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಎಲ್ಲ ವೃತ್ತಿಗರು, ವೈದಿಕರು, ವಿದ್ವಾಂಸರು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ವಿಶೇಷವಾಗಿ ಅನುಸಂಧಾನಪೂರ್ವಕವಾಗಿ ವೇದಮಂತ್ರಗಳನ್ನು ಪಠಣ ಮಾಡಿ ಹೋಮಹವನಗಳನ್ನು ಮಾಡಿ ದೇವರನ್ನು ಕಾಲದಕ್ಕೆ ದೇವರು ಅತ್ಯಂತ ಸಂತೋಷದಿಂದ ಬಂದು ಇಲ್ಲಿ ಸನ್ನಿಹಿತರಾಗಿದ್ದಾರೆ. ದೇವರ ಪೂರ್ಣ ಸನ್ನಿಧಾನ ಇದೆ. ಇಂದಿನ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದ ಉದ್ಘಾಟನಾ ಮತ್ತು ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದು ನಮ್ಮ ದಕ್ಷಿಣ ಭಾರತದ ಇತಿಹಾಸದಲ್ಲೇ ಒಂದು ಸುವರ್ಣ ಅಕ್ಷರಗಳಿಂದ ಬರೆಯಲ್ಪಟ್ಟಿರುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಕ್ಕೆ ಅಭಿಮಾನ ಅನ್ನಿಸ್ತದೆ. ಬೀದರ್ ಐತಿಹಾಸಿಕ ಭೂಮಿಯಲ್ಲಿ ಎಲ್ಲ ದೇವಸ್ಥಾನಗಳಿದ್ದರೂ ಕೂಡ ಈ ಒಂದು ದೇವಸ್ಥಾನದ ಒಂದು ಕೊರತೆ ಇತ್ತು ಅಂತ ನಮಗೆ ಅನಿಸ್ತಾ ಇತ್ತು. ಆ ಕೊರತೆಯನ್ನು ಇವತ್ತು ನಮ್ಮ ಲಕ್ಷ್ಮೀ ನಾರಾಯಣ ಗೋಶಾಲಾ ಟ್ರಸ್ಟ್ನ ವತಿಯಿಂದ ಇಲ್ಲಿ ಭವ್ಯವಾಗಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಮಂದಿರವನ್ನು ನಿರ್ಮಾಣವನ್ನು ಮಾಡಿ ಇವತ್ತು ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಭಾಳ ದೊಡ್ಡದಾಗಿರುವಂಥ ಒಂದು ಧಾರ್ಮಿಕ ಇತಿಹಾಸದಲ್ಲಿ ಚಾರಿತ್ರಿಕವಾಗಿರುವಂಥ ಒಂದು ಕಾರ್ಯಕ್ರಮ ಇದೆ. ಇವತ್ತು ಏನು ನಮ್ಮ ಆತ್ಮೀಯರಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರಭು ಮೈಲಾಪುರ ಅವರು, ಆಮೇಲೆ ರವಿಸ್ವಾಮಿಯವರು, ಅವರೆಲ್ಲ ಸ್ನೇಹಿತರು ಸೇರಿಕೊಂಡು ಇಂಥ ಒಂದು ಪವಿತ್ರ ಭೂಮಿಯಲ್ಲಿ ಶ್ರೀ ಸತ್ಯನಾರಾಯಣ ಮಂದಿರವನ್ನು ಸಂಸ್ಥಾಪನೆ ಮಾಡಿ ಈ ಬೀದರ್ ನಗರಕ್ಕೆ ಐತಿಹಾಸಿಕವಾಗಿರುವಂಥ ಧಾರ್ಮಿಕ ಒಂದು ಚರಿತ್ರೆಗೆ ಒಂದು ಹೊಸ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇವೆ. ತಾರೀಕಿನಿಂದ ಎಲ್ಲ ಟ್ರಸ್ಟದು ಭಕ್ತಾದಿಗಳು ಮತ್ತು ಮೆಂಬರ್ಸ್ ಏನದ ಸತತವಾಗಿ ಮೂರ್ತಿ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮಗೋಸ್ಕರ ಈ ದಿವಸಗೋಸ್ಕರ ದುಡಿತಾ ಇದ್ದೀವಿ. ಇವತ್ತೇನಂದ್ರೆ ಭಾಳ ಆನಂದ ಆಗ್ತಾಯಿದೆ, ಮನಸ್ಸಿಗೆ ಭಾಳ ಸಂತೋಷ ಆಗ್ತಾಯಿದೆ. ನಾವೇನು ಕನಸು ನೋಡಿದ್ದೀವಿ, ಕನಸು ನನಸಾಗಿದೆ ಅಂತ ಇದೆ. ಹಾಗಾಗಿ ತಮ್ಮ ಮುಖಾಂತರ ಏನದಂದ್ರೆ ಬೀದರ್ದಾಗಿರ್ಲಂಥ ಎಲ್ಲ ಜನತೆಗೆ ಬಂದು ಸತ್ಯನಾರಾಯಣ ಸ್ವಾಮಿಯವ್ರ ದರ್ಶನ ಮಾಡಬೇಕು, ಅವ್ರ ಜೀವನದಲ್ಲಿ ಬೀದರ್ದಲ್ಲಿ ಶಾಂತಿ ವಾತಾವರಣ ಇರಬೇಕು, ಎಲ್ಲರ ಜೀವನದಲ್ಲಿ ಸುಖ ನೆಮ್ಮದಿಯಾಗಿರ್ಬೇಕಂತೇಳಿ ಕೇಳ್ಕೊತ. ಇವತ್ತಿನ ದಿವಸ ಭಾಳ ಸುದಿವಸ. ಎದಕ್ಕಂತಂದ್ರೆ ಇವತ್ತೇನಾದರೂ ಸತ್ಯನಾರಾಯಣ ಮೂರ್ತಿ ವಿಗ್ರಹ ಪ್ರತಿಷ್ಠೆ ಮಾಡೋದು ಸುದಿವಸ. ಇದು ಈ ಒಂದು ಬೀದರ್ ಕ್ಷೇತ್ರದಲ್ಲಿ ಇವಳ ತನಕ ಯಾರೂ ಮಾಡದಂಥ ಕಾರ್ಯಕ್ರಮ ಈ ಒಂದು ಮಾಡಿದಂಥ ಧರ್ಮಕರ್ತರಿಗೆ ಆ ಭಗವಂತನ ಆಶೀರ್ವಾದ ಎಲ್ಲ ಇರಬೇಕು. ಒಂದು ಪುಣ್ಯಕ್ಷೇತ್ರಕ್ಕೆ ಎಲ್ಲಿಗೋ ಹೋಗ್ಬೇಕಂದ್ರೆ ನಾವು ಹೋಗಂಗಿಲ್ಲ, ಅದು ಆ ಪುಣ್ಯಕ್ಷೇತ್ರನೇ ನಂಬಲ್ಲಿ ಆಗಿದಂಥ ನಮ್ಮ ಬೀದರ್ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಮಾಡಿದಂಥವ್ರಿಗೆಲ್ಲರಿಗೆ ಆ ಸತ್ಯನಾರಾಯಣ ಆಶೀರ್ವಾದ ಇರಬೇಕು, ಬಂದಂಥವ್ರಿಗೆಲ್ಲರಿಗೂ ಆಶೀರ್ವಾದ ಇರಬೇಕು, ಅವರಿಗೆಲ್ಲ ಮೋಕ್ಷ ಆಗಬೇಕಂತ ಪ್ರಾರ್ಥನೆ ಮಾಡಿ ಗುರುಗಳ ಆಶೀರ್ವಾದದಲ್ಲಿ ಚರಣ. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಾಲಯದಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಈಶ್ವರ್ ಖಂಡ್ರೆ, ರಹೀಂ ಖಾನ್, ಶಾಲಿನಿ ಚಿಂತಾಮಣಿ ಅವರು ಭಾಗವಹಿಸಿ ಪುನೀತರಾದರು. ಹಾಗೂ ಟ್ರಸ್ಟ್ ವತಿಯಿಂದ ಗಣ್ಯರಿಗೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮೂರ್ತಿಯ ಭಾವಚಿತ್ರ ನೀಡಿ ಟ್ರಸ್ಟ್ ಅಧ್ಯಕ್ಷರಾದ ಪ್ರಭಾಕರ್ ಮೈಲಾಪುರೆ ಹಾಗೂ ಶ್ರೀ ರವೀಂದ್ರ ಸ್ವಾಮಿಯವರಿಂದ ಸನ್ಮಾನಿಸಲಾಯಿತು. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಪೂಜಾ ಕಾರ್ಯಕ್ರಮಕ್ಕೆ ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಬೀದರ್ ಶಾಸಕ ರಹೀಂ ಖಾನ್, ಸಂಸದ ಭಗವಂತ ಖೂಬಾ, ನಗರಸಭೆ ಉಪಾಧ್ಯಕ್ಷೆ ಶಾಲಿನಿ ರಾಜ್ ಚಿಂತಾಮಣಿ ಇತರೆ ಗಣ್ಯರು ಆಗಮಿಸಿದರು. ಅಲ್ಲದೆ ಟ್ರಸ್ಟಿಯಾದ ಪ್ರಭಾಕರ್ ಮೈಲಾಪುರೆ ಹಾಗೂ ಶ್ರೀ ರವೀಂದ್ರ ಸ್ವಾಮಿಯವರ ವತಿಯಿಂದ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮೂರ್ತಿಯ ಭಾವಚಿತ್ರ ಹಾಗೂ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಬೀದರ್ ಶಾಸಕ ರಹೀಂ ಖಾನ್ ಇತರೆ ಗಣ್ಯರು ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದ ಸ್ಥಾಪನೆ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ಸುದ್ದಿ ಸಮಯದೊಂದಿಗೆ ವ್ಯಕ್ತಪಡಿಸಿದರು. ಅವ್ರ ಕೈದ ಕೊಡ್ರಿ ಆಡ್ತೀವಿ ಮಾಡ, ಅವ್ರ ಕೈದ ಕೊಡ್ರಿ ಆಡ್ತೀವಿ.
ಸರ್ ಸರ್ ಸೈಡ್ ಆಗ್ರಿ ಸರ್ ಸರ್ ಈಗ ನೋಡ್ರಿ ಮೇಡಮ್ ಈ ಕಡೆ ನೋಡ್ರಿ ಸರ್ ಹಿಡ್ರಿ ನೀವು ಬಿ ಕೈ ಹಿಡ್ರಿ ಸರ್ ಸರ್ ಕೈ ಹಿಡ್ರಿ ಶ್ರೀಲಕ್ಷ್ಮೀ ಸತ್ಯನಾರಾಯಣ ದೇವಾಲಯದಲ್ಲಿ ಏನೊಂದು ದೇವಾಲಯದ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ಇವತ್ತು ಎಲ್ಲ ಏನು ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಭಾಳ ಸಂತೋಷ ಆಗುತ್ತಲಿದೆ ಮತ್ತು ಆಯೋಜಕರು ಈ ಟ್ರಸ್ಟ್ನವರು ಬಹಳ ಒಂದು ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಿನಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಒಂದು ಒಳ್ಳೆಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ದೇವಾಲಯಗಳೇನೊಂದು ಮಹತ್ವ ಇದೆ, ಏನೊಂದು ಜನರಲ್ಲಿ ಶ್ರದ್ಧೆ ಇದೆ, ಭಕ್ತಿ ಇದೆ, ವಿಶ್ವಾಸ ಇದೆ. ಎಲ್ಲಿ ಶ್ರದ್ಧೆ ಭಕ್ತಿ ವಿಶ್ವಾಸ ಇದೆ ಅಲ್ಲಿ ದೇವ್ರು ಒಲಿತಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಬೀದರ್ ಪಟ್ಟಣದಲ್ಲಿ ನಗರದಲ್ಲಿ ಇಂಥ ಒಂದು ಭವ್ಯವಾದಂಥ ದೇವಾಲಯ ನಿರ್ಮಾಣ ಮಾಡಿ ಭಕ್ತಾದಿಗಳಿಗೆ ಒಂದು ಧಾರ್ಮಿಕ ಜಾಗೃತಿ ಮೂಡಿಸುವಂಥದ್ದು, ಅವರಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಒಂದು ಧರ್ಮ ಮಾರ್ಗವನ್ನು ನಡಲಿಕ್ಕೆ ಅವರಿಗೊಂದು ಸ್ಫೂರ್ತಿ ಕೊಡುವಂಥದ್ದು. ಒಂದು ಯಾರು ಬಂದಂಥ ಏನು ಭಕ್ತಾದಿಗಳಿದ್ದಾರೆ, ಕಷ್ಟದಲ್ಲಿರುವಂಥವರಿದ್ದಾರೆ, ಇವತ್ತೇನು ರೋಗಿಗಳಿದ್ದಾರೆ, ಒತ್ತಡದಲ್ಲಿ ಬದುಕುವಂಥ ಜನನೂ ಇದ್ದಾರೆ. ಅವರೆಲ್ಲರಿಗೆ ಇಲ್ಲಿ ಬಂದರೆ ಒಂದು ಧಾರ್ಮಿಕ ಆಧ್ಯಾತ್ಮಿಕತೆ, ಅವರಿಗೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಸಿಗಬೇಕು, ಆ ದೇವರ ಆಶೀರ್ವಾದ ಅವರೆಲ್ಲರಿಗೆ ಲಭಿಸಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆರ್ಯ ವೈಶ್ಯ ಸಮುದಾಯದವರು ಇಂಥ ಒಂದು ಬೃಹತ್ತಾದಂಥ ಒಂದು ಉತ್ತಮವಾದಂಥ ದೇವಾಲಯ ನಿರ್ಮಾಣ ಮಾಡಿದ್ದಕ್ಕಾಗಿ ನಾನು ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಹೇಳುತ್ತಾ, ಇವತ್ತು ನಾವು ಈಶ್ವರ ಸಾಹೇಬರು ದೇವಸ್ಥಾನಕ್ಕೆ ಬಂದಿದ್ದೆವು. ನಾವು ಬೀದರ್ಗೆ ಒಂದು ಒಳ್ಳೆಯ ರೀತಿಯಿಂದ ಎಲ್ಲರಿಗೆ ಒಳ್ಳೆಯದು ಆಗಲಿ ಅಂತ ನಾನು ಬೆಸ್ಟ್ ವಿಶಸ್ ಹೇಳ್ತೇನೆ ಅಂತಲ್ಲ. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ರವಿವಾರದಂದು ಸಂಜೆ 6 ಗಂಟೆಯಿಂದ ಶ್ರೀ 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 ಜ್ಞಾನರಾಜ್ ಮಾಣಿಕ ಪ್ರಭುಜಿ ಹಾಗೂ ಶ್ರೀ 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 ಗೀತಾಚಾರ್ಯ ಶಿವಕುಮಾರ ಸ್ವಾಮೀಜಿ ಇವರಿಂದ ಪ್ರವಚನ, ನಂತರ ದೀಪೋತ್ಸವ, ಮಹಾಮಂಗಳಾರತಿ ಹಾಗೂ ಭಜನಾದಿ ಕಾರ್ಯಕ್ರಮಗಳು ಜರುಗಿದವು. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮೂರ್ತಿಯ ಪ್ರತಿಷ್ಠಾಪನೆ ಅಂಗವಾಗಿ ಮೇ 7ರಂದು ಬೆಳಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶ್ರೀ ಬಾಲಮಾರ್ತಾಂಡ ಸೋಮ್ಯಾಜಿ ಹಾಗೂ ಇತರೆ ವೇದ ಪಂಡಿತ ಬ್ರಾಹ್ಮಣರ ನೇತೃತ್ವದಲ್ಲಿ ಸುಪ್ರಭಾತ, ಶಾಂತಿಪಾಠ, ಅವಾಹಿತ ದೇವತಾ ಪೂಜಾ, ಸ್ವಪ್ನೋತ್ಸವ, ಪುಷ್ಪಾದಿವಾಸ, ಶಯ್ಯಾದಿವಾಸ ಹಾಗೂ ಪರ್ಯಾಯ ಹವನ ವಿವಿಧ ಪೂಜಾ ಕಾರ್ಯಕ್ರಮಗಳು ವೈಭವದಿಂದ ನಡೆದವು. ಈ ಕಾರ್ಯಕ್ರಮದಲ್ಲಿ ದಂಪತಿಗಳು, ಮಹಿಳೆಯರು, ಮಕ್ಕಳು ಪಾಲ್ಗೊಂಡಿದ್ದರು. ಅದಲ್ಲದೆ ಸಂಜೆ 6ರಿಂದ 8ರವರೆಗೆ ಶ್ರೀ ಜ್ಞಾನರಾಜ್ ಮಾಣಿಕ್ ಪ್ರಭುಜಿ ಹಾಗೂ ಶ್ರೀ ಗೀತಾಚಾರ್ಯ ಶಿವಕುಮಾರ್ ಸ್ವಾಮೀಜಿ ಇವರ ನೇತೃತ್ವದಲ್ಲಿ ಪ್ರವಚನ, ನಂತರ ದೀಪೋತ್ಸವ, ಮಹಾಮಂಗಳಾರತಿ ಹಾಗೂ ಭಜನಾದಿ ಕಾರ್ಯಕ್ರಮಗಳು ನಡೆದಿದ್ದು, ಪ್ರವಚನ ಹೇಳಿದ ಗುರುಗಳಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದಂಪತಿ, ಮಹಿಳೆಯರು, ಮಕ್ಕಳು ಪಾಲ್ಗೊಂಡಿದ್ದರು. पूज्य श्री शिवकुमार अप्पा प्रवचन ಹೇಳಲಿದ್ದಾರೆ. मैं आप सभी की ओर से और एक बार उनके स्वामी जी का हार्दिक स्वागत करता हूँ. साथ ही साथ बोलते हैं पुरुषार्थ यानी है मनुष्य होकर के जब जन्म लेता है ದನ ಭಾಳ ಚಲೋ ಅದಾವ, ತಿನ್ನೋದ್ರೊಳಗೆ ಮಲಗೋದ್ರಾಗ ಮಕ್ಕಳು ಹಿಡಿದ್ರು ಎಲ್ಲ ಸಿಸ್ಟಮೆಟಿಕ್ ಅದಾವ. ಎಲ್ಲ ಸಿಸ್ಟಮ್ ಮುರಿದವಂದ್ರೆ ಈ ದನ. ಆರೋಗ್ಯ, ಅಭಿವೃದ್ಧಿ, ಆಮೇಲೆ ಆನಂದ ಮನುಷ್ಯರ ಜೀವನದ ಲಕ್ಷ್ಯ ಅದ ಈ ಮೂರು. मंदिर बनना मुश्किल है और परसों कलश यात्रा निकली तो जितने औरतें थी सभी मैया लोग सभी लोग कलश
और परसों कलश यात्रा निकली तो कितने औरतें थी, सभी नया लोग सभी लोग कलश लेकर आए। हम कहते हैं, बहुत लोग बोलते हमको बोलते रहते हैं, ये भी ओणे मोणे मठ ओणे मोणे ಒಂದು ಗುಡಿ ಆದ್ರೆ ಮಂದಿ ಎಕಡೆ ಹೋಗೋದು ಅಂತ. ನಾನೇ ಪ್ರತಿ ಓಣೆ ಒಂದೊಂದು ಸೇವೆ ಆಗ್ಬಿಡ್ತದೆ, ಏನು ಅನ್ನಂಗಿಲ್ಲ, ಗುಡಿ ಕಟ್ಟೋದು ಆಗ್ತದೆ. ಓಣೆಗಳಲ್ಲಿ ಸೇವೆ ಆಗ್ತದೆ ಬೇಡ ಯಾರು ಅನ್ನ ಯಾರು ಹೇಳ್ಬೇಕಂತ ಕೊಡ್ತಾರೆ. ಹಾಗೆ ಎಷ್ಟು ಗುಡಿ ಎಷ್ಟು ಮಂದಿರ ಎಷ್ಟು ಮಠ ಆದರೂ ದೇಶಕ್ಕೂ ಒಳ್ಳೆಯದೇ. ಇನ್ನಿಷ್ಟು ಆಗ್ಬೇಕು, ಇನ್ನಿಷ್ಟು ಬೆಳಿಬೇಕು. ಎಲ್ಲ ಓಣಿ ಒಂದು ಗುಡಿ ಮಠ ಆದ್ರೆ ಬಹಳ ಸುಂದರ, ಜನರ ಜಾಗೃತಿ ಆಗ್ತದೆ, ಮನಸ್ಸು ಪರಿವರ್ತನೆ ಆಗ್ತದೆ, ಭಗವಂತನ ದಾರಿ ಒಳಗೆ ಅವ್ರು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಅಂತಹ ದೃಷ್ಟಿಯೊಳಗೆ ಬಹಳ ಸುಂದರವಾಗಿ ತಮ್ಮೆಲ್ಲರ ಸಹಕಾರ ಸಹಾಯದಿಂದ ಸುಂದರವಾದ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಪರಮಾತ್ಮ ನಾರಾಯಣ ವ್ಯಕ್ತಿ ಎಲ್ಲಪ್ಪ ಅಂತ ಕೇಳಿದ್ರೆ ಅವರಿಗೆ ಆಯುರ್ವೇದದಲ್ಲಿ ದೀಕ್ಷಿತರಿಗೆ ಕೊಡಿ. ಎಲ್ಲರಿಗೂ ಸಹಾಯ ಸಹಕಾರ ಮಾಡಿದವರು ಕೂಡ ಲಕ್ಷ್ಮೀಪತಿ ಅವರಿಗೆಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ನಮಗೆಲ್ಲ 99% 100%ದಲ್ಲಿ 99% ನಮಗೇನಿದೆ ದೋಷ ಇದೆ, ಒಂದೋ ಎರಡೋ ಗುಣ ಸಿಗ್ತದೆ ಒಳ್ಳೆಯ ಗುಣ. ಆದರೆ ಪರಮಾತ್ಮನಲ್ಲಿ ಕೆಟ್ಟ ಗುಣಗಳು ಇಲ್ಲೇ ಇಲ್ಲ. ಎಲ್ಲ ಗುಣಗಳು ಪೂರ್ಣ ಗುಣಗಳು, ಅನ್ಲಿಮಿಟೆಡ್, ಲಿಮಿಟೇಷನ್ ಇಲ್ಲ ದೇವರ ಗುಣಗಳಲ್ಲಿ. ಹೀಗಾಗಿ ದೇವರಿಗೆ ನಾರಾಯಣ ಅಂತ ಕರೀತಾರೆ. ಯಾರು ಹೀಗೆ ದೇವರನ್ನು ಉಪಾಸನೆ ಮಾಡ್ತಾರೆ ಅವರೆಲ್ಲರ ದೋಷಗಳು, ಮನಸ್ಸಿನಲ್ಲಿರುವಂತಹ ಕಶ್ಮಲಗಳನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ ಅಂತಂಬುದಾಗಿ ಹೇಳುತ್ತಾ, ಇಂತಹ ಒಂದು ವೇದಿಕೆಯಲ್ಲಿ ಪ್ರವಚನವನ್ನ ಹೇಳುವುದಕ್ಕಾಗಿ ಸುದ್ದಿ ಸಮಯದಲ್ಲೊಂದು ಚಿಕ್ಕ ಬ್ರೇಕ್ ನಂತರ ಸುದ್ದಿ ಸಮಯ ಮುಂದುವರಿಯುವುದು. If you are confused about which college to choose for your PUC education, Jnanasudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with pure theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facilities available for all the students. The right of choice is reserved to you. You can choose the stream that you want. So, hurry up, reserve your seats. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೀದರ್ನ ಅಯಸ್ಪುರ ಗ್ರಾಮದಲ್ಲಿ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಮಹತ್ ಕಾರ್ಯ ಹಮ್ಮಿಕೊಂಡಿದ್ದು, ಅದರ ಅಂಗವಾಗಿ ಜಂಗಮ ಮಕ್ಕಳಿಗೆ ಉಚಿತ ಅಯ್ಯಾಚಾರ ದೀಕ್ಷೆ, ರುದ್ರಾಭಿಷೇಕ, ಧರ್ಮಸಭೆ, ಜ್ಞಾನದಾಸೋಹ, ಅನ್ನದಾಸೋಹ, ಲಕ್ಷದೀಪೋತ್ಸವ ಮತ್ತು ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭಕ್ತಾದಿಗಳ ಉದ್ಧಾರಕ್ಕಾಗಿ ನಾಡಿನ ಅನೇಕ ಕಡೆ ರೇವಣಸಿದ್ದೇಶ್ವರ ಮಂದಿರ ದೇವಾಲಯ ನಿರ್ಮಾಣಗೊಂಡಿದೆ. ಬೀದರ್ ನಗರದ ವೇದಮೂರ್ತಿ ಶ್ರೀ ಶಂಕರಯ್ಯ ಸ್ವಾಮಿ ಹಿರೇಮಠ್ ಅವರು ರೇವಣಸಿದ್ದೇಶ್ವರರ ಆರಾಧಕರು, ಜ್ಯೋತಿಷ್ಯ ಶಾಸ್ತ್ರ ಪಂಡಿತರು. ಜಗದ್ಗುರು ರೇವಣ ಸಿದ್ದೇಶ್ವರ ಕೃಪಾಶೀರ್ವಾದ ಇವರ ಮೇಲಿದ್ದು ಅದನ್ನು ಎಲ್ಲ ಭಕ್ತಾದಿಗಳಿಗೆ ತಲುಪಿಸುವ ಮಹಾದಾಸೆ ಇವರದಾಗಿದೆ. ಈ ನಿಟ್ಟಿನಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಮಹತ್ ಕಾರ್ಯ ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ಜಂಗಮ ಮಕ್ಕಳಿಗೆ ಉಚಿತ ಆಯಾಚಾರ ದೀಕ್ಷೆ, ರುದ್ರಾಭಿಷೇಕ, ಧರ್ಮಸಭೆ, ಜ್ಞಾನದಾಸೋಹ, ಅನ್ನದಾಸೋಹ, ಲಕ್ಷ ದೀಪೋತ್ಸವ ಮತ್ತು ಸಂಗೀತ ಕಾರ್ಯಕ್ರಮಗಳು ಜರುಗಲಿವೆ. ಅಲ್ಲದೆ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ ಮೂರ್ತಿ ರುದ್ರಾಭಿಷೇಕ ಮತ್ತು ಹೋಮ, ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಬಿಲ್ವಾರ್ಚನೆ, ಸಾಯಂಕಾಲ 6ರಿಂದ 8ರವರೆಗೆ ಪ್ರವಚನ ಹಾಗೂ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ದಂಪತಿಗಳು, ಮಹಿಳೆಯರು, ಮಕ್ಕಳು ಪಾಲ್ಗೊಂಡಿದ್ದರು. ಜಗದ್ಗುರು
सकलं शंभो तव आराधनं करचरणकृतं वा कायजं कर्मजं वा श्रवणनैनं वा मानसं वा अपराधं ईतमेतं वा सर्वमेतच्चक्रमः जय जय करुणाते श्री महादेव शंभो सद्गुरुनाथ महाराज की ಎಲ್ಲ ಗಣಪತಿ ನಮಸ್ಕಾರ ಮಾಡ್ರಿ ಅದು ಕರ್ಪೂರ ಹಚ್ಚಿ ಬೆಳಗ್ರಿ ಹೇಳ್ರಿ ದೇವ್ರ ಕಡೆ ಮುಖ ಮಾಡ್ಕೊಂಡಿದ್ದೀರಿ ಇವತ್ತಿನ ದಿವಸ ಬೀದರ ಜಿಲ್ಲೆಯ ಐಶ್ಪುರ್ ಗ್ರಾಮದ ಭವಾನಿನಗರ್ನಲ್ಲಿ ಅತ್ಯಂತ ಸುಂದರವಾಗಿರತಕ್ಕಂಥ ಶ್ರೀ ರೇಣುಕಾಚಾರ್ಯ ಮಂದಿರದ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಸಂಪನ್ನವಾಗಿದೆ. ಇವತ್ತಿನ ದಿವಸ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಮೂರ್ತಿ ಉಪಾಸನೆ, ಮಂದಿರಗಳು ಇವೆಲ್ಲವುಗಳು ಕೂಡ ಮನುಷ್ಯನ ಅಂತಃಶಕ್ತಿಯನ್ನು ಬೆಳೆಸ್ತಕ್ಕಂಥ ಕೇಂದ್ರಗಳಾಗಿವೆ. ಮನುಷ್ಯನಿಗೆ ಕಷ್ಟವನ್ನು, ಸುಖವನ್ನು, ದುಃಖವನ್ನು ಭೋಗಿಸ್ತಕ್ಕಂಥ ಮನಸ್ಸಿಗೆ ಇದನ್ನು ಈ ಪೂಜಾ ಮಂದಿರ, ಗುಡಿ, ಗುಂಡಾರ, ದೇವರು, ಗುರು ಇವೆಲ್ಲವುಗಳು ಕೂಡ ಶಾಕ್ ಅಬ್ಸರ್ವರ್ ಇದ್ದ ಹೇಗೆ ಒಂದು ವೆಹಿಕಲ್ ಓಡಬೇಕಾಗಿದ್ದರೆ ಶಾಕ್ ಅಬ್ಸರ್ವರ್ ಎಷ್ಟು ಮಹತ್ವದಿದೆಯೋ ಅದೇ ರೀತಿ ಮನುಷ್ಯನಿಗೆ ಸುಖ ಬಂದಾಗೂ ಕೂಡ ಸ್ವೀಕಾರ ಮಾಡ್ತಕ್ಕಂಥ ಕ್ಷಮತೆ ಭಾಳ ಕಮ್ಮಿ ಇರುತ್ತೆ. ದುಃಖ ಬಂದಾಗೂ ಕೂಡ ಸ್ವೀಕಾರ ಮಾಡ್ತಕ್ಕಂಥ ಕ್ಷಮತೆ ಒಂದೊಂದು ಸಲ ಕಳ್ಕೊಳ್ತಾನೆ. ಇವೆಲ್ಲದರ ಮಧ್ಯದಲ್ಲಿ ಇವೆರಡನ್ನು ಬ್ಯಾಲೆನ್ಸ್ ಮೇಲೆ ಇಡಬೇಕಾಗಿದ್ದರೆ ಅದಕ್ಕೆ ಧರ್ಮದಲ್ಲಿ ಈ ಮಂದಿರಗಳನ್ನಿಟ್ಟಿದ್ದಾರೆ, ಈ ಗುಡಿಗಳನ್ನು. ವಿಶ್ವದಲ್ಲಿ ಎಲ್ಲ ಕಡೆಗೂ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಮಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಏನದ ಅನೇಕ ಶಿವಾಚಾರ್ಯರನ್ನು ನೇಮಿಸಿ ಪರಂಪರೆಯಿಂದ ಅಂದಿನಿಂದ ಇಂದಿನ ಯುಗಗಳಿಂದನೂ ಅಂದಿನಿಂದ ಇಂದಿನವರೆಗೆ ಏನದ ಅದು ಹಾಗೆ ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು. ನಾವು ಏನದ ಚಿಟಗುಪ್ಪ ಮಠದ ಹಾಗೂ ಚಾಂಗ್ಲೇರಿ ಮಠದ ಪಟ್ಟಾಧ್ಯಕ್ಷರು. ನಮ್ಮ ಶಾಖೆ ಉಜ್ಜಯಿನಿ ಶಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪಂಚಪೀಠಗಳಲ್ಲಿ ಒಂದಾದ ಉಜ್ಜಯಿನಿ ಪೀಠಕ್ಕೆ ನಾವು ಸಂಬಂಧವಾಗಿರ್ತಕ್ಕಂಥದ್ದು. ಇವತ್ತಿಂದ ಈ ಯಾವ ಶಂಕರ ಹಿರೇಮಠ ಅವರು ಏನದ ಈ ಯಾವ ಮೂರ್ತಿಯ ಸ್ಥಾಪನೆಗಾಗಿ ಏನದ ಪ್ರಾಣ ಪ್ರತಿಷ್ಠೆಗಾಗಿ ನಮ್ಮನ್ನು ಆಮಂತ್ರಣ ಕೊಟ್ಟಿದ್ದರು. ಇವತ್ತಿನ ದಿವಸ ಬಂದು ಏನದ ಆ ಶುಭ ಮುಹೂರ್ತದಲ್ಲಿ ಎಲ್ಲರ ಸಮ್ಮುಖದಲ್ಲಿ, ದೈವ ಸಮ್ಮುಖದಲ್ಲಿ, ಅನೇಕ ಗುರುಗಳ ಸಮ್ಮುಖದಲ್ಲಿ ಏನದ ಆ ಯಾವ ದಂಪತಿಗಳ ಸಮ್ಮುಖದಲ್ಲಿ ಇವತ್ತಿನ ದಿವಸ ವಿಧಿವತ್ತವಾಗಿ ಏನದ ಹೋಮಾದಿಗಳನ್ನು ಮಾಡಿ ಏನದ ನವಗ್ರಹ, ಪಂಚಕಲಶ, ಸ್ವಸ್ತಿ ವಾಚನ, ಪುಣ್ಯವಾಚನ ಎಲ್ಲವನ್ನು ಮಾಡಿ ವಿಧಿವತ್ತವಾಗಿ ಇವತ್ತಿನ ದಿವಸ ಆ ಯಾವ ರೇವಣಸಿದ್ದೇಶ್ವರರ ಮೂರ್ತಿಯನ್ನು ಸ್ಥಾಪಿಸಲಾಯಿತು. ಓಂ ಶಿವಂ ಭೂಯ ಆಯಿತು. ದೇವಸ್ಥಾನದ ಐಸ್ಪೂರು ಗ್ರಾಮದ ಭವಾನಿ ನಗರದಲ್ಲಿ ಈ ರೇವಣಸಿದ್ದೇಶ್ವರ ದೇವಸ್ಥಾನ ಸ್ಥಾಪಿಸಲಾಗಿದೆ. ಇಂದು ರೇವಣಸಿದ್ದೇಶ್ವರ ಮೂರ್ತಿ ಸ್ಥಾಪನೆ ಹಾಗೂ ಕಳಸಾರೋಹಣ ಅನ್ನು ಜರಗಲಿದೆ. ಇದು ಇನ್ನೂ 12 ದಿವಸ ಕಂಟಿನ್ಯೂ ಜರುಗಲಿದೆ. 19ನೇ ತಾರೀಕು ಜಗದ್ಗುರುಗಳು ಬರೋರಿದ್ದಾರೆ. ಅದನ್ನು ಎಲ್ಲರೂ ಸಹಕಾರ ಕೋರಿ ವಿಜೃಂಭಣೆ ಮಾಡಬೇಕೆಂದು ಬೀದರ್ ಜನತೆಯಲ್ಲಿ ಕೇಳಿಕೊಳ್ತೇನೆ. ಅವರು ರಂಭಾಪುರಿ ಜಗದ್ಗುರುಗಳು ಬರ್ತಾಯಿದ್ದಾರೆ 19ನೇ ತಾರೀಕು. ಅದಕ್ಕೆ ಬೀದರ್ ಜನತೆಯಲ್ಲಿ ಕೋರುವುದೇನು, ತಾವೆಲ್ಲರೂ ಬಂದು ಪ್ರಸಾದ ತಗೊಂಡು ಇಲ್ಲಿ ದೇವರ ಆಶೀರ್ವಾದವನ್ನು ಪಡೆಯಬೇಕೆಂದು ನಾನು ವಿನಂತಿಸಿಕೊಳ್ತೇನೆ. ಬೀದರ್ನ ಚಿಟ್ಟಾ ಗ್ರಾಮದಲ್ಲಿ ಶ್ರೀ ಅಶ್ವರೋಡ ಬಸವೇಶ್ವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನಡೆಯಿತು. ಅಲ್ಲದೆ ಗ್ರಾಮಸ್ಥರು, ಮಹಿಳೆಯರಿಂದ ಭಜನೆ ಕಾರ್ಯಕ್ರಮಗಳು ಜರುಗಿದವು. ಬೀದರ್ನ ಚಿಟ್ಟಾ ಗ್ರಾಮದಲ್ಲಿ ಶ್ರೀ ಅಶ್ವರೂಢ ಬಸವೇಶ್ವರ ಮೂರ್ತಿಯನ್ನು ಸ್ಥಾಪಿಸಿ ಮೂರ್ತಿ ಅನಾವರಣವನ್ನು ಗ್ರಾಮಸ್ಥರು ಸಂಭ್ರಮ ಹಾಗೂ ಸಡಗರ ಅದ್ದೂರಿಯಾಗಿ ಮಾಡಿದರು. ಅಲ್ಲದೆ ಮೂರ್ತಿ ಅನಾವರಣ ನಂತರ ಗ್ರಾಮಸ್ಥರು, ಮಹಿಳೆಯರು ಭಜನಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಜನೆಯಲ್ಲಿ ತಲ್ಲೀನರಾಗಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಮಧ್ಯಾಹ್ನದ ವೇಳೆಯಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ವಿದ್ಯಾಸಾಗರ್ ಅಗ್ರಹಾರ್, ಬಸವರಾಜ್ ಪುಲಾರಿ, ಬಸವರಾಜ ಸ್ವಾಮಿ, ಸಂತೋಷ್ ಸ್ವಾಮಿ, ಶಿವು ಪಾಟೀಲ್, ಹಣಮಂತ್, ಶಿವು ಸ್ವಾಮಿ, ಸಂಜು ಚಿದ್ರಿ ಇತರರು ಉಪಸ್ಥಿತರಿದ್ದರು.
ಅಶ್ವಾರೂಢ ಅಂತ ಬಸವೇಶ್ವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ ನೆರವೇರಿಸ್ತಿದ್ದೀವಿ. ಈ ದಿನ ಶುಭ ದಿನ, ಭಾಳ ಸಂತೋಷದ ದಿನ. ಭಾಳ ವರ್ಷದಿಂದ ಇದು ಕನಸು, ಆದರೆ ಇವತ್ತು ನನಸಾಗಿ ಪರಿವರ್ತನೆ ಆಗ್ತದೆ. ಬಸವಣ್ಣವರು ಒಂದು ಸಂದೇಶವನ್ನು ಜನರಿಗೆ ಕೊಡಲಿಕ್ಕೆ ಒಂದು ಒಳ್ಳೆಯದೊಂದು ಸಮಯ. ಬಸವಣ್ಣರು ಒಬ್ಬ ಒಂದು ಸಮಾಜಕ್ಕಾಗಿ ಸೀಮಿತ ಆಗಿಲ್ಲ, ಸಾರ್ವಜನಿಕರಿಗೆ ಸಮಾಜವನ್ನು ಕೊಡುಗೆ ಕೊಟ್ಟರು. ಅವರು ನಿತ್ಯ ಅವ್ರ ಮೂರ್ತಿ ನೋಡಿ ಸ್ವಲ್ಪ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ನಾವು ನಮ್ಮೂರಲ್ಲಿ ಒಂದು ಒಳ್ಳೆಯ ಮೂರ್ತಿಯನ್ನು ನಿರ್ಮಾಣ ಮಾಡಿ ಸ್ಥಾಪನೆ ಮಾಡಿದ್ದೀವಿ. ಅದಕ್ಕಾಗಿ ಭಾಳ ಸಂತೋಷದ ದಿನ ಇವತ್ತು. ಬಸವೇಶ್ವರ ಮೂರ್ತಿ ಅನಾವರಣ ಮಾಡಿದ ವರ್ಷ ಮುಂಚೆ ಒಂದು ಆರೋಗ್ಯ ತಪಾಸಣೆ ಮಾಡಿದ ಬಸವಣ್ಣರ ಅನಾವರಣದಿಂದ ಚಿಟ್ಟಾಗ್ರಾಮದಲ್ಲಿ ಒಳ್ಳೆ ಜನರ ಎಲ್ಲ ಜಾತಿ ಧರ್ಮದವ್ರು ಎಲ್ಲರೂ ಕಲ್ತು ಬಸವಣ್ಣರ ಜಯಂತಿಯನ್ನು ಒಳ್ಳೆ ರೀತಿಯಿಂದ ಆಚರಿಸಿದೆವು. ಇದೇ ಥರ ಮುಂದೆ ಮಾಡ್ತಾ ಇರ್ತೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಪೂಜಾ ಕಾರ್ಯಕ್ರಮದ ಮಧ್ವಾಚಾರ್ಯರಿಂದ ನೆರವೇರಿತು. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಾಲಯದ ಪೂಜಾ ಕಾರ್ಯಕ್ರಮದಲ್ಲಿ ಅತಿನ ಗಣ್ಯರಿಗೆ ಲಕ್ಷ್ಮೀ ಸತ್ಯನಾರಾಯಣ ಟ್ರಸ್ಟ್ ವತಿಯಿಂದ ಸನ್ಮಾನ. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಪ್ರವಚನ, ದೀಪೋತ್ಸವ, ಮಹಾಮಂಗಳಾರತಿ ಹಾಗೂ ಭಜನಾದಿ ಕಾರ್ಯಕ್ರಮಗಳು. ಯದ್ಲಾಪುರಣ ಅಯಸ್ಪುರದಲ್ಲಿ ಶ್ರೀ ರೇವಣಸಿದ್ದೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ರುದ್ರಾಭಿಷೇಕ, ಹೋಮ ಹವನ, ಬಿಲ್ವಾರ್ಚನೆ ಕಾರ್ಯಕ್ರಮ. ಚಿಟ್ಟಾ ಗ್ರಾಮದಲ್ಲಿ ಶ್ರೀ ಅಶ್ವರೋಡ ಬಸವೇಶ್ವರ ಮೂರ್ತಿಯ ಅನಾವರಣ. ಇದುವರೆಗೆ ಸುದ್ದಿ ಕೊಟ್ಟಿದ್ದು ನಾನು ನಂದಿನಿ. ನಾಳಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.